ಒಂದೊಂದು ರೀಲ್ ಹಾಕಿದ್ರೆ ಆಗಲ್ಲ. ನನ್ನ ಫ್ರೆಂಡ್ಸ್ ಮಕ್ಕಳು ಮೂರ್ ರೀಲ್ ಒಂದ್ ಬ್ಲಾಗ್ ಒಂದ್ ಸ್ಲಾಪ್ ಹಾಕ್ತಾರೆ ಗೊತ್ತಾ ನಿನಗೆ? ಟ್ರೆಂಡ್ ಹೋಯ್ತು ಕಣೋ. ಅದಾಡು. ಬೇಗ ಸ್ನ್ಯಾಪ್ಸ್ ಹಾಕಲು, ಬೇಗ ಹಾಕು, ಸ್ಟಿಕ್ಸ್ ಹೋಗುತ್ತೆ. ಪಾ ಏನ್ ಹಾಕ್ಲಿಪಾ? ಏನೋ ಒಂದ್ ಹಿಡ್ದು ಹಾಕಲು ಒಳಗಡೆ. ಏನ್ ಮಾಡ್ಬೇಕಂತಿದ್ಯಾ? ಕಾಂಟೆಂಟ್ ಮಾಡ್ತೀನಿ. ಕಾಂಟೆಂಟಾ? ಕಾಂಟೆಂಟ್ ಮಾಡಿದ್ರೆ ಫಾಲೋವರ್ಸ್ ಬರಲ್ಲ ಕಣ. ಮತ್ತೇನ್ ಮಾಡ್ಬೇಕು ನೀವೇ ಹೇಳಿ. ಅಮ್ಮಕ್ ಡುಮ್ಮಕ್ ಡುಮಾಲ್ ಡುಮಾಲ್ ಡಿಂಟ ಟ ಟ ಟ ಟ ಮಾಡು. ಡುಂಪ 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 ಮಾಡು. ಹೂವಿನ ಬಾಡದಂತೆ ಯಾರಿಗೂ ಕಾಡದಂತೆ ಹಂಗ್ ಹಾಡು. ದಚ್ಚು ನಿನಗಿದು ನ್ಯಾಯನ ದಚ್ಚು? ಹಿಂಗ್ ಮಾಡು. ಎಲ್ಲೋಗ್ತಿದ್ಯಾ? ಶಶಾಂಕ್ ಮನೆಗೆ. ಎಷ್ಟು ಸಲ ಹೇಳಿದೀನಿ ನನ್ ಜೊತೆ ಸೇರ್ಬೇಡ. ಅವ್ನು ಬರೀ 20,000 ಫಾಲೋವರ್ ಇರೋದು, ಸೇರಿದ್ರೆ ಮಿಲಿಯನ್ಸ್ ಇದ್ದಾಳು ಅಂತವ್ರ ಜೊತೆ ಸೇರು. ಅಪ್ಪ ಅಮ್ಮ ನಾನು ಈ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಎಷ್ಟು ಜನ ಫಾಲೋವರ್ಸ್ ಇದಾರೆ ಅವ್ರಿಗೆ? 40,000 ಇದ್ದಾರೆ. ಆ ಬರೀ 40,000ನ? ನೋಡ್ರಿ ನಮ್ಮನೆ ಮಾನ ಮರಿ ತೆಗಿತಾ ಇದ್ದಾನೆ. ನನ್ನ ನೆಂಟುಗಳು ಏನ್ ಹೇಳೋದು? ನಮ್ಮ ಮನೆಗೆ ಸೊಸೆ ಅಂತ ಬಂದ್ರೆ 500K ಫಸ್ಟ್ ಇರ್ಬೇಕು. ನಾವು ಏನೋ ಕಡಿಮೆ ಮಾಡಿದೀವಿ. ಐಫೋನ್ ಕೇಳಿದ್ರೆ ಐಫೋನ್ ಕೊಡ್ಸಿದ್ವಿ, ರಿಂಗ್ ಲೈಟ್ ಕೇಳಿದ್ರೆ ರಿಂಗ್ ಲೈಟ್ ಕೊಡ್ಸಿದ್ವಿ, ಮೈಕ್ ಕೇಳಿದ್ರೆ ಮೈಕ್ ಕೊಡ್ಸಿದ್ವಿ. ಆದ್ರೂ 1 ಮಿಲಿಯನ್ ಮಾಡಿಲ್ಲಲ್ಲೋ. ನಮ್ಗೆ ಎಷ್ಟೋ ಬೇಜಾರಾಗುತ್ತಲ್ಲ. ಯೋಚನೆ ಮಾಡೋ. ಮಾಡ್ತೀನಿ ಪಪ್ಪ, ಮಾಡ್ತೀನಿ. ಸಾರಿ ಪಪ್ಪ. ಸ್ವಾತಿ ಮಗಳು 2 months ಅಲ್ಲಿ 1 million ಫಾಲೋವರ್ಸ್ ಮಾಡಿದಾಳೆ. ಏನ್ ಮಾಡದಮ್ಮ ಅವಳು? ಗೆಟ್ ರೆಡಿ ವಿತ್ ಮೀ. ಗೈಸ್ ನಾನು ಇಷ್ಟು ವರ್ಷದಿಂದ ಕಾಂಟೆಂಟ್ ಮಾಡಿ 1 ಮಿಲಿಯನ್ ಫಾಲೋವರ್ಸ್ ಮಾಡ್ಕೊಳಕ್ಕಾಗಿಲ್ಲ. ಆದರೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದನ್ನ ಮಾಡಿ ನಾನು 1 ಮಿಲಿಯನ್ ಫಾಲೋವರ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು. ವೆರಿ ಗುಡ್ ವೆರಿ ಗುಡ್. ಅಮ್ಮುಕು ಡುಮ್ಮುಕು ಮಾಡಿ